ರಾಜಕಾರಣಿಗಳು, ಘಟಾನುಘಟಿ ನಾಯಕರು ಯಾರು ಇದಕ್ಕೆ ಮುಂದೆ ಬರಲಿಲ್ಲ. ಯಾಕಂದರೆ ಒಂದು ಕೌಂಟ್ರ್ ಆದರೂ ಕೊಡ್ಬೋದಿತ್ತು. ಯಾವ ರೀತಿ ಹೆದರಿಕೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಜಾಸ್ತಿ ಇದು ಮಾಡಲ್ಲ. ಹಾಗಾಗಿ ಇವತ್ತು ನಾನು ಯಾರಿಗೂ ಕರೆದುಕೊಂಡು ಬರದೆ ಏಕಾಂಗಿಯಾಗಿ ನಾನು ಉತ್ತರ ಕೊಡ್ಬೋದು, ನೀವು ಆ ಥರ ಉತ್ತರ ಕೊಡ್ಬೋದು ಅಂತ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನೀವು ನೋಡಿರಬಹುದು, ಒಂದು ಊರಲ್ಲಿ 2 ಬಂಗ್ಲೆಗಳು. ಆ ಬಂಗ್ಲೆಗಳಲ್ಲಿ ಒಂದು ತಾಯಿ ಮತ್ತು ಮಗು, ಒಂದು 10 ಜನ ಒಳ್ಳೆ ಗಷ್ಟಿಪುಷ್ಟ ಪೈಲ್ವಾನ್ರ ರೀತಿ ಇರುವಂಥವ್ರು ಕಳ್ಳರು ದೋಚಲ್ಲಿ ಬರ್ತಾರೆ. ಆ ತಾಯಿ ಮಗು ಇರೋ ಬಂಗ್ಲೆಗೆ ಹೋಗ್ತಾರೆ. ಮಗು ಅಳ್ತಾ ಇರುತ್ತೆ, ಅಯ್ಯಯ್ಯೋ ಇಲ್ಲಿ ಬೇಡಪ್ಪ, ಇಲ್ಲಿ ಜನ ಎಚ್ಚರಿಕೆದಿಂದ ಇದ್ದಾರೆ, ಇಲ್ಲಿ ಹೋಗಿ ಕಳ್ತನ ಮಾಡೋ ಆಗಲ್ಲ, ಹಾಗಾಗಿ ಬೇರೆ ಬಂಗ್ಲೆಗೋನು. ಆ 10 ಜನ ದೈತ್ಯರಾಗಿ ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ಪೈಲ್ವಾನ್ರ ರೀತಿಯಲ್ಲಿರೋ ಬಂಗ್ಲೆಯಲ್ಲಿ ಗಾಢವಾದ ನಿದ್ರೆಯಲ್ಲಿ ಮಲ್ಕೊಂಡಿರ್ತಾರೆ. ಅಲ್ಲಿ ಹೋಗ್ತಾರೆ, ದೋಚ್ಕೊಂಡೆಲ್ಲ ಹೋಗ್ತಾರೆ. ಅದೇ ರೀತಿ ಪ್ರತಿಭಟನೆಗಳು ಕೂಡ ಒಂದು ವ್ಯಕ್ತಿಯಿಂದ, ಆ ಮಗು ಏನು ಅಳ್ತಾ ಇದೆಯೋ ನಾವು ಅಳನ್ನು ಒಂದು ಸ್ವಲ್ಪ ಇದಾದ್ರೂ ಮಾಡಿದ್ರೆ ಆ ನಮ್ಮ ಸಂದೇಶ ಸಣ್ಣದ್ರಿಂದ ದೊಡ್ಡದ್ರ ಮಟ್ಟಿಗೆ ಹೋಗುತ್ತೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರು ಕೆಲವರೇ ಇರಬಹುದು, ಆದರೆ ಧ್ವನಿಯ ಸಮಾಜವನ್ನು ಎಚ್ಚರಗೊಳಿಸುತ್ತದೆ. ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುವ ಸಮಾಜವು ತನ್ನ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು ನಿಧಾನವಾಗಿ ಕಳೆದುಕೊಳ್ಳುತ್ತದೆ ಅಂತ ಈ ಸಂದೇಶವನ್ನು ಕೊಡ್ತಾ ಇವತ್ತು ಸಿ.ಟಿ. ರವಿಯವರು ಹೇಳಿರುವ ಮಾತಿಗೆ ನಾನು ಬರ್ತೀನಿ. ಇವರು ಹೇಳಿದ್ರು, ಮುಲ್ಲಾ ಅಂದರೆ ನಾನು ಗೂಗಲಲ್ಲಿ ನೋಡಿದೆ ಮುಸ್ಲಿಮರಲ್ಲ ಅಂತ ಹೇಳಿಕೆ. ಇವರು ಮುಸ್ಲಿಮರಲ್ಲ, ಅದು ಯಾವ ಗೂಗಲ್ ಅಂತ ಗೊತ್ತಿಲ್ಲ, ಅವ್ರು ಸರ್ಚ್ ಮಾಡಿದ್ದು. ಇಲ್ಲೇ ಗೂಗಲ್ ಏನು ಹೇಳುತ್ತೆ ನೋಡಿ. ಮುಲ್ಲಾ ಎಂದೇ ಇಸ್ಲಾಮಿಕ್ ಧರ್ಮಶಾಸ್ತ್ರ, ಇಸ್ಲಾಮಿಕ್ ಥಿಯಾಲಜಿ ಮತ್ತು ಸರಿಯಾ ಕಾನೂನಿನಲ್ಲಿ ಶರಿಯಾ ಲಾ ಶಿಕ್ಷಣ ಪದವಿದ ಅಥವಾ ಅಧ್ಯಯನ. ಈಗ ಮುಲ್ಲಾ ಅಂದ್ರೆ ಯಾರಪ್ಪ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಮುಲ್ಲಾ, ಇಸ್ಲಾಂ ಧರ್ಮದ ಬಗ್ಗೆ ತಿಳಿದುಕೊಂಡವರು, ಅದ್ರ ಬಗ್ಗೆ ಅಧ್ಯಯನ ಮಾಡಿದವರು, ಆಮೇಲೆ ಬುದ್ಧಿವಾದ ಹೇಳೋರು, ಇಮಾಮ್ಗಳು ಅಂತ ಕರಿತೀವಿ, ಮದ್ರಸಾ ಗುರುಗಳು ಅಂತ ಕರಿತೀವಿ. ಈಗ ಮುಸಲ್ಮಾನರೇ ಅಲ್ಲ ಅಂತ ಹೇಳಿಬಿಟ್ಟು ಇವರು ನಾನು ಆಮೇಲೆ ಪೊಲೀಸ್ನವ್ರು FIR ಮಾಡಿದ್ರು. ಪೊಲೀಸ್ನವ್ರು FIR ಮಾಡಿ ನೋಟಿಸ್ ಕೊಡಕ್ಕೆ ಹೋದರೆ ನೋಟಿಸ್ ಹರಿದಾಕ್ತಾರೆ. ಅವ್ರಿಗೆ ಮೇಲೆ ಮತ್ತೆ ಅದ್ರ ಮುಂದೆ ಯಾವುದೇ ಪ್ರಕರಣ ದಾಖಲಾಗಲ್ಲ. ಅದೇ ಈಗ ಏನಾಗಿದೆ ಅಂದರೆ ವೆಸ್ಟ್ ಬೆಂಗಾಲಲ್ಲಿ 14 ಮುಸ್ಲಿಂ ಯುವಕರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಹಿಂದೂ ಮತ್ತು 13 ಜನ ಮುಸಲ್ಮಾನರು. ಏನಕ್ಕಪ್ಪ ಅಂದರೆ ಅವ್ರು ಹೋರಾಟದಲ್ಲಿ ಭಾಗವಹಿಸಿದ್ರಂತ. ಆಮೇಲೆ ಈಗ ಏನಾಗ್ತಾ ಇದೆ ಅಂದರೆ JNU ಇದರಲ್ಲಿ ಗಲಾಟೆ ನಡೀತು. ಅವಾಗ ಆ ಸಂದರ್ಭದಲ್ಲಿ ಅದರಲ್ಲಿ ಕನ್ನಯ್ಯ ಕುಮಾರ್ ಆಗಿರ್ಬೋದು, ಉಮರ್ ಖಾಲಿದ್ ಆಗಿರ್ಬೋದು, ಶರ್ಜಿಲ್ ಇಮಾಮ್ ಆಗಿರ್ಬೋದು, ಇನ್ನೊಬ್ರು ಹೆಸರು, ಇವರೆಲ್ಲ ಸೇರಿ ಒಂದೇ ಹೋರಾಟ, ಪ್ರತಿಭಟನೆನೂ ಒಂದೇ. ಅವಾಗ ದೇಶದ್ರೋಹದ ಆ್ಯಕ್ಟಲ್ಲಿ ಒಳಗಡೆ ಹೋದವರು ಇವತ್ತುವರೆಗೂ ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್ ಬಂದಿಲ್ಲ, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ವಿಜೇಂದ್ರ ಅವರು ಅದನ್ನೇ ಹೇಳ್ತಾರೆ, ಇವರು ದೇಶದ್ರೋಹಿಗಳು ಅಂತ ಹೇಳಿ. ಆದರೆ ಅವ್ರ ಬಗ್ಗೆ ಯಾರಿಗೂ ಒಂಚೂರು ಕಾಳಜಿ ಇಲ್ಲ. ಅದೇ ಕನ್ನಯ್ಯ ಕುಮಾರ್ ಇವತ್ತು ಅಧ್ಯಕ್ಷರು, ಒಂದು ದೊಡ್ಡ ಪಕ್ಷದಲ್ಲಿ ಗುರುತಿಸ್ಕೊಂಡವರು. ಮುಸಲ್ಮಾನರಿಗೆ ಒಂದು ನ್ಯಾಯ, ಬೇರೆ ಧರ್ಮದವರಿಗೆ ಒಂದು ನ್ಯಾಯ ಅಂತ ರೀತಿಯಲ್ಲಿ ನಮಗೆ ಟಾರ್ಗೆಟ್ ಮಾಡ್ತಾ ಇದೆ. ಈಗ ಇದರಲ್ಲಿ ಮೊನ್ನೆ ಜಂತರ್ ಮಂತರಲ್ಲಿ ಒಂದು ಹೋರಾಟ ನಡೀತು. ಅದರಲ್ಲಿ 2,500 ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಗಿದೆ, ಡಿಟೈನ್ ಮಾಡಲಾಗ್ತಾ ಇದೆ. ಯಾಕೆ? ಅದರೊಳಗೆ ಇವರು ಸಚಿವರ ಪುತ್ರಿ, ಆಸಾಂ ಸಚಿವರ ಸಂಪುಟದಲ್ಲಿ ಗುರುತಿಸಿಕೊಂಡಿರುವಂಥ ಪುತ್ರಿ ದಿಶ್ಬಾ ಮಮತಾ ಅಂತ ಹೇಳಿ ಯಾವ ರೀತಿ ಹೇಳಿಕೆ ಕೊಟ್ಟರು ಗೊತ್ತಾ? ನನ್ನ ಪ್ಯಾಡ್ ಲೀಕ್ ಆಗಲ್ಲ, ನಿಮ್ಮ ಪತ್ರಿಕೆ ಹೆಂಗೆ ಲೀಕ್ ಆಗುತ್ತೆ ಅಂತ ಹೇಳಿ ಹೇಳಿಕೆ ಕೊಟ್ಟರು. ಆದರೆ ಅವರು ತಂದೆಯವರಿಗೆ ಅವ್ರು ಹೇಳಿಕೆ ಕೊಟ್ಟಿರುವಂಥ ಹೇಳಿಕೆಗೆ ಅವ್ರ ತಂದೆಯವ್ರಿಗೆ ಟ್ರೋಲ್ ಮಾಡಬೇಡಿ ನೀವು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಸಲ್ಮಾನರು ಏನಾದರೂ ಒಂದು ಹೇಳಿಕೆ ಕೊಡಲಿಲ್ಲ, ಅನ್ನ ಸಂತರ್ಪಣೆ, ನೀರು ಸಂತರ್ಪಣೆ, ಸಹಾಯ ಮಾಡಿದ್ದಕ್ಕೆ ತಗೊಂಡು ಹೋಗಿ ರಾತ್ರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಿದ್ದಾರೆ. ಕರ್ಕೊಂಡು ಹೋಗಿ ಮಾರನೇ ದಿನ ಬೆಳಗ್ಗೆ ಹೆದರಿಸಿ ಕಳಿಸ್ತಾ ಇದ್ದಾರೆ. ಹಾಗೆ ಈಗ ಈ ರೀತಿ ಹೇಳಿಕೆ ಎಲ್ಲಾದರೂ ಮುಸಲ್ಮಾನರು ಕೊಟ್ಟರೆ ಅವ್ರ ಮನೆಗೆ ಬುಲ್ಡೋಸರ್ ಬಂದ್ಬಿಡುತ್ತೆ. ಅವ್ರನ್ನ ಕೇಸ್ಗಳು ಹಾಕಿ ಜೈಲ್ ಒಳಗೆ ಹಾಕ್ತಾ ಇದ್ದಾರೆ, ಕೊಳಿಸ್ತಾ ಇದ್ದಾರೆ. ಇದು ಯಾವ ರೀತಿ ಸಂವಿಧಾನದಲ್ಲಿ ನಮಗೆ ಕೊಡ್ತಾ ಇದ್ದಾರೆ, ನ್ಯಾಯ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಮ್ಮ ಪ್ರತಾಪ್ ಸಿಂಹ ಅವರು ಮುಲ್ಲಾಗಳು ಬಿರಿಯಾನಿಗಳು ತಿನ್ನಿಸ್ತಾ ಇದ್ದಾರೆ. ಬಿರಿಯಾನಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರಿಗೆ ಆಹಾರ, ನೀರು ಏನೋ ಸಹಾಯ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅದನ್ನು ನಮ್ಮ ಧರ್ಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಉಪವಾಸ ಯಾರಿಗೂ ಬಿಡಬೇಡಿ, ನಾವು ಹೊಟ್ಟೆ ಕೊಂಡಿದ್ರು ಪಕ್ಕದ ನೆರೆಹೊರೆಯವರಿಗೆ ಹೊಟ್ಟೆ ತುಂಬ ತಿನ್ನಿಸಿ ಅಂತ ಹೇಳಿ ಅದನ್ನು ಆ ಕೆಲಸ ಮಾಡಿದ್ರು ಸಹ ಇವತ್ತು ದೇಶದ್ರೋಹಿಗಳಾಗ್ತಿದ್ದೀವಿ. ಇವರು ಈಗ ಸಚಿವ ಸಂಪುಟದಲ್ಲಿ ಮಂತ್ರಿಗಳು ಈ ಥರ ಹೇಳಿಕೆ ಕೊಟ್ಟರೆ ಅದೇ ಮುಸಲ್ಮಾನರಿಗೆ ಒಂದು ನ್ಯಾಯ ಯಾಕೆ? ಮನೆ ಮೇಲೆ ಬುಲ್ಡೋಜರ್ ಯಾಕೆ ಹೋಗುತ್ತೆ? ಅದನ್ನ ಪ್ರಶ್ನೆ ಮಾಡೋರೇ ಯಾರೂ ಇಲ್ಲವಲ್ಲ. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ಖಂಡಿಸ್ತಾ ಇಲ್ಲ?
ಯಾಕೆ ಮುಸಲ್ಮಾನರು ಯಾವುದೇ ಹೋರಾಟಗಳಲ್ಲಿ ಭಾಗವಹಿಸಬಾರ್ದ? ಯಾಕೆ BJP-ಯವರು ಮುಸಲ್ಮಾನರನ್ನೇ ಟಾರ್ಗೆಟ್ ಮಾಡ್ತಾರೆ? ಈಗ ನೋಡಿ, ಪ್ರತಾಪ್ ಸಿಂಹ ಆಗಿರ್ಬೋದು, ಇವರು CT ರವಿ ಆಗಿರಬಹುದು, ಮತ್ತೆ ನಮ್ಮ BY ವಿಜೇಂದ್ರ ಅವರು ಆಗಿರ್ಬೋದು, ಇವ್ರ ಹೇಳಿಕೆಗಳು FIR ಮಾಡಿದಿರಾ, ಎಲ್ಲಾದರೂ ಅರೆಸ್ಟ್ ಮಾಡಿದ್ರೆ ಉಗ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮುಸಲ್ಮಾನರು ಯಾವುದಾದ್ರೂ ಮುಲ್ಲಾಗಳ ಪ್ರತಿಭಟನೆಯಲ್ಲಿ ಇದು ಮಾಡ್ಕೊಂಡ್ರ? ಮುಲ್ಲಾಗಳು ಮಾತೆತ್ತರೆ ಮುಸಲ್ಮಾನ್ ಗುಂಡಾಗಳು, ದೇಶದ್ರೋಹಿಗಳು. ಈಗ ಇವ್ರು ಕೇಳ್ತಾರಲ್ಲ, ಮುಸಲ್ಮಾನರಿಗೂ ನೀಟ್ಗೂ ಏನು ಸಂಬಂಧ, ಮುಸಲ್ಮಾನರಿಗೂ ಭಾರತಕ್ಕೂ ಏನು ಸಂಬಂಧ ಅಂದರೆ, 1905ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಅವಾಗ ಬ್ರಿಟಿಷರ ವಿರುದ್ಧ ನಮ್ಮ ಭಗತ್ ಸಿಂಗ್ ರವರು ಸ್ಫೋಟಗೊಳಿಸಿದಾಗ ನ್ಯಾಯಾಲಯದೊಳಗೆ ಅವಾಗ ಆಶ್ರಯ ಕೊಟ್ಟವರು ಮೌಲಾನಾ, ಅವರು ಮುಲ್ಲಾಗಳೇ, ಮೌಲಾನಾ ಹಬೀಬುರ್ ರಹಮಾನ್ ಲುಧಿಯಾನಿ ಅವರು ಆಶ್ರಯ ಕೊಟ್ಟರು ರಹಸ್ಯವಾಗಿ. ಅವ್ರಾಗ ಯಾರ ಮನೆಯಲ್ಲೂ ಸೇರಿಸ್ಕೊಳ್ತಾ ಇರಲಿಲ್ಲ. ಯಾಕೆ? ನಮ್ಮ ಭಾರತದವರು, ನಾವು ಭಾರತೀಯರು, ಅಶ್ಫಾಕುಲ್ಲಾ ಖಾನಿಗೆ ಏನು ಸಂಬಂಧ? ಅದನ್ನ ಅಟ್ಲೀಸ್ಟ್ ಜನರಲ್ ನಾಲೆಡ್ಜ್ ಆದ್ರೂ ನೋಡ್ಕೋಬೇಕು. ಮುಲ್ಲಾ ಅಂದ್ರೆ ಮುಸಲ್ಮಾನ್ ಅಲ್ಲ ಅಂತ ಹೇಳಿ ಗೂಗಲಲ್ಲಿ ನಾನು ನೋಡಿದೆ ಅಂತಾರೆ. ಜನರಲ್ ನಾಲೆಡ್ಜ್ ಆದ್ರೂ CT ರವಿ ಅವ್ರಿಗೆ ಬೇಕು. ಅದರಿಂದ ಅವರು MLC ಪದದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ನ್ಯಾಯ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಶ್ರೀಮಂತರಿಗೆ ಒಂದು ಇದು ನ್ಯಾಯವಾಗುತ್ತಿದೆ, ಬಡವರಿಗೆ ಒಂದು ನ್ಯಾಯ. ಯಾಕಂದ್ರೆ ಬಡವರು ಮುಸಲ್ಮಾನರು, ಅದರಲ್ಲಿ ಮುಸಲ್ಮಾನ್ ಅಂತ ಗುರ್ಸ್ಕೊಂಡ್ರೆ ಸಾಕು, ಜೈಲಲ್ಲೇ ಕಳೆಯೋದು, ವರ್ಷಾನ್ಗಟ್ರೆ ಟ್ರಯಲೇ ಆಗಲ್ಲ ಮುಸಲ್ಮಾನರಿಗೆ. ಅವ್ರು ಯಾವ ರೀತಿ ಬೇಕಾದರೂ ಹೇಳಿಕೆ ಕೊಡ್ಬೋದು ಮುಸಲ್ಮಾನ್ ಗುಂಡಾಗಳು. ಮತ್ತೆ ಏನೇ ಇದ್ರು ಅವರು ಆದೇಶನೇ ಅವ್ರದ್ದು ಫರ್ಮಾನ್ ನಾಮ ಅಂತಾರಲ್ಲ, ಆ ಥರ ಜಾರಿ ಮಾಡಿಬಿಡ್ತಾರೆ. ಇದರಲ್ಲಿ ನಿನ್ನೆ CT ರವಿ ಅವ್ರು ಮಾತಾಡ್ತಾ ಹೇಳಿದ್ರು, ಭಾರತ್ ತೇರೆ ತುಕಡೆ ಹೋಗೆ ಇನ್ಶಾ ಅಲ್ಲಾ ಅಂತ ಹೇಳಿ. ಈ ಪದಗಳು ಯಾರು ಹೇಳಿದ್ರು? ಅಲ್ಲ, ಅವ್ರು ಹೇಳಿದವರು ಇವ್ರಿಗೆ ಎಲ್ಲಿಂದರೂ ಫುಲ್ ಟ್ರೈನ್ ಆಗಿ ಬಂದಿರ್ತಾರೆ. ಜನರನ್ನ, ಮಾಧ್ಯಮದವರನ್ನ ದಿಕ್ತಪ್ಪಿಸುವಂತಹ ಕೆಲಸ ನಡೀತಾ ಇದೆ. ಅದು ಯಾವಾಗ ತೋರಿಸ್ತಾರೆ? ಯಾವುದಾದ್ರೂ ಒಂದು ಘಟನೆ ತೋರಿಸ್ತಾರೆ. ಇದ್ರದ್ದು ಬೆಂಗಳೂರಿಂದು ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟಾಗಿದ್ರು. ಕೆಲವೊಂದು ಅದಕ್ಕಿಂತ ದೊಡ್ಡ ಉದಾಹರಣೆಗಳು ಇವ್ರ ಹತ್ರ ಇದ್ದಾವೆ, BJP ಪಕ್ಷದಲ್ಲಿದ್ದಾವೆ. ಇವತ್ತು ಭಾರತದ ಅಭಿವೃದ್ಧಿ ಯಾವ ರೀತಿ ಇದೆ, ಶಾಲೆಗಳು ಬಂದಾಗ್ತಾ ಇದ್ದಾವೆ, ಅದು ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ದೇಶದಲ್ಲಿ. ಇವತ್ತು ಮಾತ್ರ ತೋರಿಸ್ತಾ ಇರೋದು ಮುಸಲ್ಮಾನರು ನೋಡಿ ಈ ಥರ ಮಾಡ್ತಾ ಇದ್ದಾರೆ. ಇವತ್ತು ಆದಷ್ಟು ಹೆಚ್ಚು ಕಮ್ಮಿ 80% ಇರುವ ಬೇರೆ ಸಂಖ್ಯಾತರ ಜನರನ್ನ ವಂಚಿಸ್ತಾ ಇದ್ದಾರೆ BJP-ಯವರು. ಇವರು ವಿದೇಶದಲ್ಲಿ ಇವ್ರ ಮಕ್ಕಳೆಲ್ಲ ಓದೋಂಥವ್ರು. ಇಲ್ಲಿನ ಮಕ್ಕಳಿಗೆ ನೀಟ್ ಪೇಪರ್ ಲೀಕ್ ಆದರೂ ತೊಂದರೆ ಇಲ್ಲ, ಬೇರೆ ಪತ್ರಿಕೆಗಳು ಲೀಕ್ ಆದರೂ ಪರವಾಗಿಲ್ಲ. ಅದ್ರ ಬಗ್ಗೆ ಮಾತಾಡಬಾರ್ದು, ಮತ್ತೆ ಅದಕ್ಕೆ ಸಹಾಯನೂ ಮಾಡಬಾರ್ದು ನಾವು. ಹಾಗಾಗಿ ಇದನ್ನ ನಾವು ಖಂಡಿಸ್ತೀವಿ. MLC ಇದರಿಂದ ಸ್ಥಾನದಿಂದ ಹುದ್ದೆಯಿಂದ ವಜಾಗೊಳಿಸ್ಬೇಕಂತ ನಾವು ಆಗ್ರಹಿಸ್ತಿದ್ದೀವಿ. ಆದರೆ ಇಂಥ ಹೇಳಿಕೆಗಳನ್ನು ಮತ್ತೊಂದು, ಈಗ ಒಂದು ಮೊನ್ನೆ ಇವರು ಯಾರವನು ಕೆರೆಹಳ್ಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಖತರ್ನಾಕ್ ಸ್ಟೇಟ್ಮೆಂಟ್. ಅವನ ಮೇಲೆ 100-120 ಕೇಸ್ಗಳು ಇರ್ತವೆ. ಆದರೂ ಅವನಿಗೆ ಯಾವುದೇ ರೀತಿ ರೌಡಿ ಶೀಟ್ಲಾಗಲಿ ಗುಂಡಾ ಆ್ಯಕ್ಟಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಲ್ಲ. ಫುಲ್ ಸ್ವಾತಂತ್ರ್ಯ ಪಾಲನೆ ಪೋಷಣೆ ಮಾಡ್ತಾ ಇರೋದೇ ಸರ್ಕಾರದವರು. ಇವ್ರನ್ನ ಹೆದರ್ಸಿಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಕೇಳಲ್ಲ? ಅದನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು. ಈಗ ನೋಡಿ, ನೀವು ನಿಮ್ಮಂಥವ್ರು ಮಾಧ್ಯಮದವ್ರು ವರದಿ ಮಾಡಿರೋದು, ಗ್ರೌಂಡ್ ಲೆವೆಲ್ ವರದಿ ಮಾಡಿರೋರಿಗೆ ಈಗ ಎಲ್ಲರಿಗೂ ಇನ್ಕ್ವೈರಿ ಕೂರಿಸ್ತಾ ಇದ್ದಾರೆ. ಈಗ ಎಲ್ಲರಿಗೂ ಮಟ್ಕೋಲ್ ಹಾಕಬೇಕು ಅಂತ ಹೇಳಿ ಇವ್ರನ್ನೆಲ್ಲ ಕಂಟ್ರೋಲಲ್ಲಿ ಕಡಿವಾಣ ಹಾಕ್ಬೇಕಂತ ಇದು ಮಾಡಿ ಆಲ್ರೆಡಿ ಎಲ್ಲ ಒಂದು ಕಾಯ್ದೆನೂ ತರ್ತಾ ಇದ್ದಾರೆ. ಈಗ ಬಂಗಾಲಲ್ಲಿ 13 ಜನರನ್ನ ಅರೆಸ್ಟ್ ಮಾಡಿ ಗುಂಡಾ ಆ್ಯಕ್ಟ್, ಮಂತ್ರಿಗಳಿಗೆ ಒಂದು ನ್ಯಾಯ, ಮುಸಲ್ಮಾನರಿಗೆ ಒಂದು ನ್ಯಾಯ. ಇಲ್ಲಿ ಭಾರತದಲ್ಲಿ ಇದು ಅಧಿಕಾರ ಶಾಶ್ವತ ಅಲ್ಲ, ತಿಳಿದುಕೊಳ್ಳಿ. ಮಾಮಾ ಕನಸು ಶ್ರೀಕೃಷ್ಣ ಕಾಲದಲ್ಲಿ ಶ್ರೀಕೃಷ್ಣ ಹುಟ್ಟಬೇಕಾದ್ರೆ ಮಾಮಾ ಕನಸು ಶ್ರೀಕೃಷ್ಣ ಹುಟ್ಟಿ ನನ್ನನ್ನು ವಧೆ ಮಾಡ್ತಾರೆ, ಕೊಲ್ತಾರೆ ಅಂತ ಹೇಳಿ ಎಲ್ಲ ಮಕ್ಕಳನ್ನ ಸಾಯಿಸಿದ್ರು. ಆದರೂ ಸೃಷ್ಟಿ ಇದೆಯಲ್ಲ, ದೇವರ ಸೃಷ್ಟಿ, ಹುಟ್ಟರು ವಧೆ ಆಯಿತು. ಅದೇ ರೀತಿ ಈ ಇತಿಹಾಸವೂ ಕೂಡ, ನಿಮ್ಮ ಅಧಿಕಾರ ಅಹಂಕಾರ ಶಾಶ್ವತ ಅಲ್ಲ. ಇದು ಯಾವತ್ತಿದ್ರು ಇವತ್ತು ಇದು ಒಂದು ಅಂತ್ಯ ಇದೆ ಇದಕ್ಕೆ. ಹಾಗಂತ ಎಲ್ಲರ ಮೇಲೆ ಶೋಷಣೆ ದೌರ್ಜನ್ಯ ಮಾಡೋದು ಬಿಡಿ ದಯವಿಟ್ಟು. CT ರವರೇ ಮತ್ತೆ ವಿಜೇಂದ್ರ ರವರೇ ಮತ್ತೆ ಪ್ರತಾಪ್ ಸಿಂಹರವರಿಗೆ ಮತ್ತೆ ಕೆಲವೊಂದು ವೇಷಧಾರಿ ಕೋಮುವಾದಿಗಳಿಗೆ ನಾನು ಖಂಡಿತವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಹೇಳಿಕೆಗಳಿಂದ ಯಾವುದೇ ಪ್ರಯೋಜನ ಇಲ್ಲ. ಸೌಹಾರ್ದತೆ, ಪ್ರೀತಿ, ಸ್ನೇಹ. ಒಂದು ವಿಷಯ ಬಂತು, APJ ಅಬ್ದುಲ್ ಕಲಾಂ ರವರನ್ನು ದೇಶದ್ರೋಹಿಗಳಂದ್ರು. APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ, ಮಿಸೈಲ್ ಮ್ಯಾನ್ ಅಂತ ಹೇಳಿದವರು. ಮತ್ತೆ ಯಾರಿಗೆ ಬಿಡ್ತೀರಾ ನೀವು? ಅಶ್ಫಾಕುಲ್ಲಾ ಖಾನ್, ಇವತ್ತು ನೀವೇ ನಿಮ್ಮ ಇದರಲ್ಲಿ ಸಂಘ ಪರಿವಾರದವರು ಒಪ್ಕೊಳ್ತಾರೆ ಅಶ್ಫಾಕುಲ್ಲಾ ಖಾನ್ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ.
ಇವತ್ತುವರೆಗೂ ನೀವು ಮುಸಲ್ಮಾನರನ್ನು ಒಂದ್ಸತಿ ಇಲ್ಲಿ ನೋಡಿ, ಇವತ್ತು ನಮ್ಮ ಯಾವುದು ಸಚಿವ ಸಂಪುಟದಲ್ಲಿ ಹಜ್ ವಕ್ಫ್ ಮಂಡ್ಲಿ ಖಾತೆ ಮುಸಲ್ಮಾನರಿಗೆ ಕೊಟ್ಟಿಲ್ಲ ಕೇಂದ್ರದಲ್ಲಿ. ಆದರೆ ವಿದೇಶದ ನೀತಿಗಳು, ವಿದೇಶದಲ್ಲಿ ಶೇಖ್ಗಳು ಮತ್ತೆ ವಿದೇಶದ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ಇರೋ ಬಾಂಧವ್ಯ ಇರಬೇಕು. ಇಲ್ಲಿನ ಮುಸಲ್ಮಾನರಿಗೆ ಯಾವುದೇ ರೀತಿಯ ಮಾನ್ಯತೆ ಸಮಾನತೆ ಕೊಡಲ್ಲ, ಹಕ್ಕುಗಳನ್ನು ಕೊಡಲ್ಲ. ಈಗ ಈ APJ ಅಬ್ದುಲ್ ಕಲಾಂ ಆಗಿರ್ಬೋದು, ಅಶ್ಫಾಕುಲ್ಲಾ ಖಾನ್ ಆಗಿರ್ಬೋದು, ಮೇಜರ್ ಅಬ್ದುಲ್ ಹಮೀದ್ ಆಗಿರ್ಬೋದು, ನೀವು ಒಂದ್ಸತಿ ಮುಸಲ್ಮಾನರನ್ನ ಇದು ಮಾಡ್ಕೊಳ್ಳಿ, ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಸಾವಿರಾರು APJ ಅಬ್ದುಲ್ ಕಲಾಂ ಸಿಗ್ತಾರೆ, ಸಾವಿರಾರು ಜನ ಮೇಜರ್ ಅಬ್ದುಲ್ ಹಮೀದ್ ಅವ್ರು ಸಿಗ್ತಾರೆ. ಇವತ್ತು ಹೇಳಿದ್ರು ನೀಟಿಗೂ ಮತ್ತೆ ಮುಲ್ಲಗಳಿಗೂ ಏನು ಸಂಬಂಧ ಅಂತ ಹೇಳಿ. ನೀಟ್ನಲ್ಲಿ 2025ರಲ್ಲಿ ರ್ಯಾಂಕಲ್ಲಿ ಬಂದಿರೋಂಥ ಮುಸಲ್ಮಾನರು ಲಿಸ್ಟ್ ಹೇಳ್ತೀನಿ. ಮೊದಲನೇದಾಗಿ ಹಿಂದೂಗಳಲ್ಲಿ ಮಹೇಶ್ ಕುಮಾರ್ ಅಂತ ಹೇಳಿ ಫುಲ್ ಟಾಪರ್. ಅವ್ರ ನಂತರ 2ನೇ ಸ್ಥಾನದಲ್ಲಿ MD ಮೂಸಾ ಕಲೀಂ ಆಸಾಂ ಟಾಪರ್. ಆಮೇಲೆ ಅರ್ಫಾ ಇಕ್ಬಾಲ್ ಜಮ್ಮು ಕಾಶ್ಮೀರದವರು, ಮಂಗಳೂರಿನವರು ಟಾಪರ್ ಶಾಹೀನ್ ಗ್ರೂಪ್ನಿಂದ. ಹೀಗೆ ನೂರಾರು ಜನ ಇದ್ದಾರೆ. ಇವತ್ತು ವಿದ್ಯಾಭ್ಯಾಸದ ಬಗ್ಗೆ ಜಾಸ್ತಿ ಅತಿ ಹೆಚ್ಚು ಡೆವಲಪ್ಮೆಂಟೇ ಶಿಕ್ಷಣ. ಇವತ್ತು ಚೈನಾ ಎಷ್ಟು ಅಡ್ವಾನ್ಸ್ ಆಗಿದೆ, ಅಟ್ಲೀಸ್ಟ್ ಇವರೆಲ್ಲ ವಿದೇಶಕ್ಕೆ ಹೋಗ್ತಾರೆ, ನಮ್ಮ ಭಾರತ ಯಾಕೆ ಹಾಗಾಗಬಾರ್ದು? ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಯಾಕೆ ಕೇಳ್ತಾ ಇಲ್ಲ? ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೂ ನೀವು ದೇಶದ್ರೋಹಿಗಳು, ಅಲ್ಲಲ್ಲೇ ಕಡಿವಾಣ ಹಾಕುವಂಥ ಕೆಲಸಗಳು ನಡೀತಾ ಇದ್ದಾವೆ. ಯಾಕಂದರೆ ಇವತ್ತು ಎಲ್ಲ ರೀತಿಯಲ್ಲೂ ನಾವು ಅಂಧಕಾರದ ಕಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನಾವು ಸ್ವಾತಂತ್ರ್ಯ ಪಡೆದವರು ಇವತ್ತು ಗುಲಾಮರಾಗುವಂಥ ಸ್ಥಿತಿಯಲ್ಲಿ ಮುಸಲ್ಮಾನರು ಮಾತ್ರ ಅಲ್ಲ, ಎಲ್ಲ ಸಮುದಾಯದವರು. ಇವತ್ತು ನೋಡಿರಬಹುದು ರಸ್ತೆಗಳ ವ್ಯವಸ್ಥೆ ಯಾವ ರೀತಿ, ಆಮೇಲೆ ವೆಹಿಕಲ್ಗಳ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ, ಪರೀಕ್ಷೆಗಳ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇರ್ಬೋದು ಅಂತ ಹೇಳಿ, ಮತ್ತು ನೇಮಕಾತಿ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇರ್ಬೋದು ಅಂತ ಹೇಳಿ.